ಕ್ಯಾಚು ಇನ್ನೊಂದು ಅರ್ಥ ಆಗಲಿಲ್ಲ ಇಲ್ಲಿ. ದುಬೈ ಎಷ್ಟಾರು ಕೊಡುತ್ತೀರಿ ಖರೀದಿ ಮಾಡ್ತೀನಿ ಅಂದರೆ ನೀವು ಕ್ವಿಂಟಲ್ ಗಟ್ಟಲೆ ಖರೀದಿ ಮಾಡ್ಬೋದು. ಬಟ್ ಅಲ್ಲಿ ವ್ಯಾಟ್ ಕಟ್ಟಬೇಕು, ವ್ಯಾಟ್ ಕಟ್ಟಬೇಕಲ್ಲಿ. ಇಲ್ಲದೇ ಇದ್ರೆ ದುಬೈ ಗೌರ್ಮೆಂಟಿಗೆ ಮೋಸ ಅಲ್ವಾ ಇದು? ವ್ಯಾಟ್ ಕಟ್ಟದೆ ಕಾಯಿಪಲ್ಯ ತಗೊಂಡಂಗೆ, ಈರುಳ್ಳಿ ತಗೊಂಡಂಗೆ ಹೋಗಿ ಬಂಗಾರ ತಗೊಂಬಂದುಬಿಟ್ರೆ ದುಬೈ ಗೌರ್ಮೆಂಟಿಗೆ ನಷ್ಟ ಅಲ್ವಾ? ಪ್ರಶ್ನೆ ಇರೋದು, ಇವರು ಹೋಗಿ ಓಪನ್ ಮಾರ್ಕೆಟಲ್ಲಿ ಈ ಸಿಂಡಿಕೇಟ್ ಖರೀದಿ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಭಾರತದಿಂದ ಅಲ್ಲಿಗೆ ದುಡ್ಡು ಹೆಂಗೆ ಕಳಿಸಿದ್ರು ಅನ್ನೋದು ಒಂದು. ಹವಾಲಾ ಮೂಲಕ ಮಾತ್ರ ಕಳಿಸಿರೋದಕ್ಕೆ ಸಾಧ್ಯ. ಇದನ್ನು ಲೀಗಲ್ ವೇನಲ್ಲಿ ಕಳಿಸಿ ಇಲ್ಲೀಗಲ್ ಬಂಗಾರ ಖರೀದಿ ಮಾಡೋದಕ್ಕಾಗೋದಿಲ್ಲ. ಹವಾಲಾ ಮೂಲಕ, ಹವಾಲಾ ಅಂದ್ರೆ ಏನು ಅನ್ನೋ ಅಂದಾಜು ನಿಮಗಿರ್ಬೋದು, ಇನ್ಯಾವತ್ತಾರ ಡೀಟೇಲಾಗಿ ಮಾತಾಡೋಣ. ಹವಾಲಾ ಮೂಲಕ ಮಾತ್ರ ಕಳಿಸಿರೋದಕ್ಕೆ ಸಾಧ್ಯ. ಅಲ್ಲಿ ಹೋಗಿ ಓಪನ್ ಮಾರ್ಕೆಟ್ನಲ್ಲಿ ಈ ಸ್ಮಗ್ಲಿಂಗ್ ಸಿಂಡಿಕೇಟ್ ಬಂಗಾರ ತಗೊಳುತ್ತೆ ಅನ್ನೋದಾದರೆ ಅದನ್ನು ದುಬೈ ಏರ್ಪೋರ್ಟ್ನಲ್ಲಿ ಹೆಂಗೆ ಸೆಕ್ಯೂರಿಟಿ ದಾಟಿಸ್ತಾರೆ? ದ್ಯಾಟ್ ಈಸ್ ದ ಕ್ವಶನ್. 15 kg ಅಂದರೆ 14 kg 700 ಗ್ರಾಮ್ ತೊಡೆಗೆ ಸುತ್ತಕೊಂಡಿದ್ದೆ ಅಂದರೆ ಒಂದೊಂದು ಕಾಲಿಗೆ ಎಷ್ಟು ಬಂತು? 14 kg 800 ಗ್ರಾಮ್ ಅಂದರೆ 7 kg 400 ಗ್ರಾಮ್ ಆಯಿತು ಒಂದೊಂದು ಕಾಲಿಗೆ. ಅಷ್ಟು ಬಂಗಾರ ಈಕೆ ಸುತ್ತಕೊಂಡು ದುಬೈನಲ್ಲಿ ಏರ್ಪೋರ್ಟಿನ ಸೆಕ್ಯೂರಿಟಿ ದಾಟಕ್ಕಾಗತ್ತಾ? ನೀವು ಹೋಗಿರ್ತೀರಲ್ಲ ಫ್ಲೈಟಲ್ಲಿ, ಹೆಂಗೆ ಎಷ್ಟೆಲ್ಲ ಚೆಕಪ್ ಆಗುತ್ತೆ? ಇಂಟರ್ನ್ಯಾಷನಲ್ ಫ್ಲೈಟ್ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ ರೀ. ಬೂಟ್ ಕಳಿಸಿ ಬೂಟನ್ನು ಸ್ಕ್ಯಾನರ್ನಲ್ಲಿ ಹಾಕಿಸ್ತಾರೆ. ಬೆಲ್ಟ್ ಹಾಕ್ಕೊಂಡು ಸ್ಕ್ಯಾನರ್ ದಾಟಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಎನ್ಕ್ಲೋಜರ್ನಲ್ಲಿ ಚೆಕ್ ಮಾಡ್ತಾರೆ. ಅದನ್ನು ದಾಟ್ಕೊಂಬರ್ಬೇಕಲ್ಲ ಇವಳು. ಅದು ಹೆಂಗೆ ಅನ್ನೋದು ಪ್ರಶ್ನೆ. ಒಂದು ಲೆಕ್ಕಾಚಾರದ ಪ್ರಕಾರ ಆ ಸಿಂಡಿಕೇಟು ದುಬೈ ನೇಟಿವ್ ಆಗಿರುತ್ತೆ. ಆ ಸಿಂಡಿಕೇಟೇ ಸೆಕ್ಯೂರಿಟಿನ ಚೆಕ್ ಮಾಡಿಸಿ ದಾಟಿಸಿರ್ತಾರೆ. ಹೆಂಗೆ ಅಂದರೆ ಅವರು ಫಿಸಿಕಲಿ ಜನ ಹೋಗುವಲ್ಲಿ ಸೆಕ್ಯೂರಿಟಿ ಚೆಕ್ ಆಗೋದಿಲ್ಲ. ಈಗ ಉದಾಹರಣೆಗೆ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಆದಮೇಲೆ ಯಾವುದೋ ಒಂದು ಕೆಫೆ ಇರುತ್ತಪ್ಪ, ಸುಮಾರು ಇರ್ತವೆ, ಹೋಟೆಲ್ಗಳಿರ್ತವೆ. ಹೋಟೆಲ್ಗೆ ತರಕಾರಿ ಬರ್ತಾ ಇರುತ್ತಲ್ಲ, ತರಕಾರಿಲಿ ಏನೋ ಒಂದು ಬಂಗಾರ ಬರ್ಬೋದು. ಅಲ್ಲಿ ಮಿನರಲ್ ವಾಟರ್ ಬಾಟಲ್ ಬರ್ತಾ ಇರುತ್ತೆ. ಮಿನರಲ್ ವಾಟರ್ ಬಾಟಲ್ದು ಬಾಕ್ಸ್ ಬರುತ್ತೆ. 10 ಬಾಕ್ಸ್ನಲ್ಲಿ ಮಿನರಲ್ ವಾಟರ್, 1 ಬಾಕ್ಸ್ನಲ್ಲಿ ಬಂಗಾರ ಇರ್ಬೋದು. ಅದು ಏರ್ಪೋರ್ಟಿನ ಒಳಗಡೆ ಸಾಮಾನು ಸರಂಜಾಮು ತರುವವರ ಸೆಕ್ಯೂರಿಟಿಗೂ ಅವ್ರಿಗಿರೋ ಅಡ್ಜಸ್ಟ್ಮೆಂಟ್ ಅದು. ಅಲ್ಲಿ ಇವ್ರು ಹೋಗೋದಕ್ಕಾಗೋದಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಬಂದಿರುತ್ತದು ಬಂಗಾರ. ಅದನ್ನು ಇವರು ನಾರ್ಮಲಾಗಿ ಏನೂ ಇಲ್ಲದೆ ತುಂಬ ಲೀಗಲ್ಲಾಗಿ ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಇವರಿಗೆ ಡೆಲಿವರ್ ಆಗುತ್ತೆ. ಒಳಗಡೆ ಡೆಲಿವರ್ ಆಗೋದು. ಏರ್ಪೋರ್ಟಿಂದ ಹೊರಗೆ ತರೋದಕ್ಕೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ದಾವೆ ಅಂತ ಕೇಳಪಟ್ಟಿರ್ತೀವಿ ನಾವು. ಅದರಲ್ಲಿ ಏರ್ಲೈನ್ನಲ್ಲಿ ಕೆಲಸ ಮಾಡೋರು ಇನ್ವಾಲ್ವ್ ಆಗಬೇಕಾಗತ್ತೆ. ಕೆಲವು ಏರ್ಲೈನಲ್ಲಿ ಕೆಲಸ ಮಾಡೋರು ಸಿಕ್ಕಾಕೊಂಡಿದ್ದಾರೆ. ಹಂಗೆ ನೀವು ಸುಮ್ಮನೆ ಸರ್ಚ್ ಮಾಡಿ ನೋಡಿ. ಏರ್ ಹಾಸ್ಟೆಸ್ಗಳು ಗೋಲ್ಡ್ ಸ್ಮಗಲ್ ಮಾಡುವಾಗ ಸಿಕ್ಕಾಕೊಂಡಿರ್ತಾರೆ. ಏರ್ ಹಾಸ್ಟೆಸ್ಗಳು, ಪೈಲಟ್ಗಳು, ಅವರು ವಿಮಾನದಲ್ಲಿ ಒಂದು ಡೆಸಿಗ್ನೇಟೆಡ್ ಜಾಗದಲ್ಲಿ ಇಟ್ಟಿರ್ತಾರೆ. ಅದನ್ನು ಇಲ್ಲಿ ಬಂದ ಮೇಲೆ, ಲ್ಯಾಂಡ್ ಆದಮೇಲೆ ಗ್ರೌಂಡ್ ಸ್ಟಾಫ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಗ್ರೌಂಡ್ ಸ್ಟಾಫ್ ಅದನ್ನ ಎತ್ಕೊಂಡು ಬೇರೆ ಮಾರ್ಗದ ಮೂಲಕ ಏರ್ಪೋರ್ಟ್ನಿಂದ ಹೊರಗೆ ತಗೊಂಡೋಗಿ ಎಲ್ಲೋ ಒಂದು ಕಡೆ ಡೆಲಿವರ್ ಮಾಡಬೇಕು. ಆ ರೀತಿಯ ವ್ಯವಸ್ಥೆಗಳಿರ್ತವೆ. ಇದರಲ್ಲಿ ಇದು ಒಂದು. ಇನ್ನು ಕೆಲವರು ಏನು ಮಾಡ್ತಾರೆ, ಒಂದು ವಿಮಾನ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ನಿಂದ ಭಾರತದೊಳಗೆ ಬಂತು. ಆ ಫ್ಲೈಟ್ನಲ್ಲಿ ಬಂಗಾರ ಬಂದಿದೆ. ಆ ಫ್ಲೈಟ್ನಲ್ಲಿ ಒಂದು ನಿರ್ದಿಷ್ಟ ಸೀಟು, ಆ ಸೀಟಿನ ಕೆಳಗಡೆ ಬಂಗಾರ ಇಟ್ಟು ಇಂಟರ್ನ್ಯಾಷನಲ್ ಸ್ಮಗಲ್ ಮಾಡ್ಕೊಂಬಂದವ್ರು ಕೆಳಗಿಳಿದು ಹೋಗ್ಬಿಡ್ತಾರೆ. ನೆಕ್ಸ್ಟು ಡೊಮೆಸ್ಟಿಕ್ ಡೆಸ್ಟಿನೇಷನ್ಗೆ ಫ್ಲೈ ಆಗುತ್ತದು. ಎಕ್ಸಾಕ್ಟಾಗಿ ಅದೇ ಸೀಟಿಗೆ ಬಂಗಾರವನ್ನು ತೆಗೆದುಕೊಂಡು ಹೋಗಬೇಕಾಗಿರೋರು ಬಂದು ಕೂತ್ಕೋತಾರೆ, ಬಂಗಾರ ತಗೋತಾರೆ. ನೆಕ್ಸ್ಟ್ ಡೊಮೆಸ್ಟಿಕ್ ಫ್ಲೈಟಾಗಿ ಬಂದು ಲ್ಯಾಂಡ್ ಆಗುತ್ತದು. ಅಲ್ಲಿ ಕಸ್ಟಮ್ಸ್ ಇರೋದಿಲ್ಲ, ಏನಿಲ್ಲ ಡೊಮೆಸ್ಟಿಕ್ ಏರ್ಪೋರ್ಟ್ನಲ್ಲಿ. ಅಲ್ಲಿಂದ ಆರಾಮಾಗಿ ತಗೊಂಡು ಹೋಗ್ಬೋದು. ಆ ರೀತಿಯ ಅಡ್ಜಸ್ಟ್ಮೆಂಟ್ಗಳಿದ್ದಾವೆ ಅಂತ ಹೇಳ್ತಾರೆ. ವಿಚಿತ್ರವಾಗಿದೆ ಇದರದು. ಟೆಂಟಕಲ್ಸ್ ಬಹಳ ಜೋರಾಗಿದೆ, ದೂರಾಗಿದೆ. ಸಾಕಿನ್ನು ಇದರದ್ದು ವಿಪರೀತ ಆಯಿತು. ಮುಂದಿನ ಸುದ್ದಿ ಹೋಗೋಣ. ಸ್ಟೇಟ್ ಪಾಲಿಟಿಕ್ಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.